ವಿಧಾನ ಪರಿಷತ್ನ ನೈಋತ್ಯ ಪದವೀಧರರ ಕ್ಷೇತ್ರ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕಾರಿಪುರದ ಮಂಗಳ ಭವನದಲ್ಲಿ ಬಿಜೆಪಿ ಶಿಕಾರಿಪುರ ಮಂಡಳ ಆಯೋಜಿಸಿದ್ದ ಪ್ರಮುಖ ಕಾರ್ಯಕರ್ತರ ವಿಶೇಷ ಸಭೆಯಲ್ಲಿ ಬಿವೈ ರಾಘವೇಂದ್ರ ಅವರು ಭಾಗಿಯಾದರು. ಚುನಾವಣೆಯ ದೃಷ್ಟಿಯಿಂದ ಹಲವಾರು ಸಂಘಟನಾತ್ಮಕ ವಿಚಾರಗಳ ಕುರಿತು ಚರ್ಚೆ ನಡೆಸಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ವಹಿಸುವಂತೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಇನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಅಷ್ಟರೊಳಗೆ ಇನ್ನೊಂದು ಚುನಾವಣೆಯನ್ನ ಎದುರಿಸುವಂತ ಅನಿವಾರ್ಯತೆ ಸಂಘಟನೆಗೆ ಈಗಾಗಲೇ ಬಂದಿದೆ. ನಿನ್ನೆ ಬೆಳಗ್ಗೆ ನಮ್ಮ ಸಂಘಟನೆಯ ಪ್ರಮುಖರು ಬೆಳಗ್ಗೆ ತಿಂಡಿಗೆ ನಾವೆಲ್ಲರೂ ಕೂಡ ಸೇರೋಣ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಬರ್ತಾರೋ ಇಲ್ಲ ಅಂತ ನಮ್ಮಲ್ಲೇ ಒಂದಿಬ್ರು ನಾವು 3 ಜನ ಚರ್ಚೆ ಮಾಡಿದ್ವಿ. ಆದ್ರೆ ಇವತ್ತು ತೋಗರ್ಸಿ ಕೊಳಗೆ ಮೂಲೆಯಿಂದ ಹಿಡಿದು ನಮ್ಮ ಕವಾಸ್ಪುರ ಆ ಕಡೆ ಮೂಲೆಯಿಂದ ಹಿಡಿದು ನಮ್ಮ ತಾಲೂಕಿನ ಮೂಲೆಗಳಿಂದ ಸಂಘಟನೆ ಪ್ರಮುಖರು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಾಗ ಬಂದಂತ ಎಲ್ಲ ಆತ್ಮೀಯ ಪಕ್ಷದ ಎಲ್ಲ ಹಿರಿಯರಿಗೆ ಮತ್ತೆ ಈ ಚುನಾವಣೆಯ ಘಟನಾಯಕರು 5 ವರ್ಷ ಸೇವೆಯನ್ನು ಸಲ್ಲಿಸಿದಂತ ನಾವಿಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ವಿ. ವಿಧಾನ ಪರಿಷತ್ತಿನ ಚುನಾವಣೆಗಳು ಕೂಡ ಹೊಂದಾಣಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಚರ್ಚೆಗಳಾಯಿತು. ಹೊಂದ್ಕೊಂಡೇ ಹೋಗಬೇಕು ಅನ್ನೋದು ಕೇಂದ್ರ ನಾಯಕರ ಒಂದು ಅಪೇಕ್ಷೆ ತಕ್ಕಂತೆ ಜೆಡಿಎಸ್ ಮತ್ತೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು 2 ಭಾರತೀಯ ಜನತಾ ಪಕ್ಷ 3 ಜೆಡಿಎಸ್ ಬಿಜೆಪಿಗೆ ಬಿಟ್ಕೊಟ್ಟು 4 ಬಿಜೆಪಿಗೆ 2ಗೆ 1 ಜೆಡಿಎಸ್ ಮಾತ್ರ ಕೊಟ್ಟಿತ್ತು. ಮತ್ತೆ ಮೈಸೂರು ಕ್ಷೇತ್ರ ನಮಗೆ ಬೇಕು ಅಂತ ಹೇಳಿ ಹೈಕಮಾಂಡ್ ಗಮನಕ್ಕೆ ತಂದು ಅದು ಕೂಡ ಅವರಿಗೆ ಆಗಿದೆ ಗೊತ್ತಂತ ವಿಚಾರ.